ಎಲ್ರಿಗೂ ನಮಸ್ಕಾರ. ಗ್ರಾಹಕರಿಗೆ ಕೊಟ್ಟ ಹಣವನ್ನ ವಾಪಸ್ ಕೊಟ್ಟು ಲಾಭ ಗಳಿಸುವುದು ಸಾಧ್ಯನಾ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತಲ್ವಾ? ಆದರೆ ಇದೇ ಅಲೆಕ್ಸ್ ಹಾರ್ಮೋಜಿ ಅವರ 100 ಮಿಲಿಯನ್ ಮನಿ ಮಾಡೆಲ್ಸ್ ಪುಸ್ತಕದಲ್ಲಿರೋ ವಿನ್ ಯೋರ್ ಮನಿ ಬ್ಯಾಕ್ ತಂತ್ರದ ಹಿಂದಿರೋ ಸೀಕ್ರೆಟ್. ಸೊ ಬನ್ನಿ, ಈ ಒಂದು ಅದ್ಭುತವಾದ ಬಿಸ್ನೆಸ್ ಮಾಡೆಲ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕಥೆಯನ್ನ ಈ ಒಂದು ವಾಕ್ಯದಿಂದ ಶುರು ಮಾಡೋಣ. ನಾನು ಕತ್ತಲೆಯಲ್ಲಿ ಒಬ್ಬಂಟಿಯಾಗಿ ಸೀಲಿಂಗನ್ನೇ ನೋಡ್ತಾ ಮಲಗಿದ್ದೆ. ಎಷ್ಟೋ ಉದ್ಯಮಿಗಳು ತಮ್ಮ ಲೈಫ್ನಲ್ಲಿ ಈ ತರಹದ ಒಂದು ಹತಾಶೆಯ ಕ್ಷಣವನ್ನು ಫೇಸ್ ಮಾಡಿರ್ತಾರೆ. ಹಾರ್ಮೋಜಿ ಅವರ ಕಥೆ ಶುರುವಾಗೋದೇ ಇಲ್ಲಿಂದ. ಇದು ಬರೀ ಫೋಟೋ ಅಲ್ಲ, ಇದು ಅವರ ರಿಯಾಲಿಟಿ. ಹಾರ್ಮೋಜಿ ತಮ್ಮ ಮೊದಲ ಜಿಮ್ನಲ್ಲಿ ಇದೇ ಥರದ ಕಾಂಕ್ರೀಟ್ ಬೆಡ್ರೂಮ್ನಲ್ಲಿ ಮಲಗ್ತಾ ಇದ್ರು. ಅವರ ಬಿಸ್ನೆಸ್ ಪೂರ್ತಿಯಾಗಿ ಬೀಳೋ ಹಂತದಲ್ಲಿದ್ದಾಗ ಅವರ ಕನಸನ್ನ ಉಳಿಸ್ಕೊಳ್ಳೋಕ್ಕೆ ಇದೊಂದೇ ಅವರಿಗೆ ಇದ್ದ ಜಾಗ. ಅವರ ಈ ವೈಯಕ್ತಿಕ ಕಷ್ಟ ನಮ್ಮನ್ನ ಒಂದು ದೊಡ್ಡ ಸಮಸ್ಯೆ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದೇನಪ್ಪ ಅಂದರೆ ಕಸ್ಟಮರ್ಸ್ ಪಡೆಯೋಕೆ ದುಡ್ಡು ಕಳ್ಕೊಳ್ಳೋದು. ಇದನ್ನೇ ಬಿಸ್ನೆಸ್ ಡೆತ್ ಸ್ಪೈರಲ್ ಅಂತ ಕರೆಯೋದು. ಅದೆಷ್ಟೋ ಬಿಸ್ನೆಸ್ಗಳು ಫೇಲ್ ಆಗೋಕ್ಕೆ ಇದೇ ಮುಖ್ಯ ಕಾರಣ. ಈ ಫೇಲ್ಯೂರ್ ಸೈಕಲ್ ಹೇಗಿರುತ್ತೆ ಅಂದರೆ ನೋಡಿ, ಮೊದಲು ಕಸ್ಟಮರ್ಸ್ ಬೇಕು ಅಂತ ದುಡ್ಡು ಖರ್ಚು ಮಾಡ್ತಾರೆ. ಆದರೆ ಸ್ವಲ್ಪ ದಿನದಲ್ಲೇ ಗೊತ್ತಾಗತ್ತೆ ಬರೋದಕ್ಕಿಂತ ಹೋಗ್ತಿರೋದೇ ಜಾಸ್ತಿ ಅಂತ. ಆಗ ಭಯ ಶುರುವಾಗಿ ಜಾಹೀರಾತು ನಿಲ್ಲಿಸ್ತಾರೆ. ಆಫ್ಕೋರ್ಸ್ ಜಾಹೀರಾತು ನಿಲ್ಲಿಸಿದ ಮೇಲೆ ಕಸ್ಟಮರ್ಸ್ ಬರೋದು ಕಡಿಮೆ ಆಗುತ್ತೆ. ಕೊನೆಗೆ ಕೈಯಲ್ಲಿದ್ದ ದುಡ್ಡನ್ನೆಲ್ಲ ಬಿಸ್ನೆಸ್ಸಿಗೆ ಹಾಕಿ ಅದು ಖಾಲಿ ಆದಾಗ ಎಲ್ಲಾನು ಮುಗಿದೋಗುತ್ತೆ. ಇದೊಂಥರ ವಿಷವರ್ತುಲ. ಆದರೆ ಈ ದುಡ್ಡಿನ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಆ ಪರಿಹಾರದ ಫ್ರೇಮ್ವರ್ಕ್ಗೆ ಮನಿ ಮಾಡೆಲ್ ಅಂತ ಕರೀತಾರೆ. ಇದು ಈ ವಿಷವರ್ತುಲಕ್ಕೆ ಸಿಕ್ಕಿರೋ ಒಂದು ಪವರ್ಫುಲ್ ಮದ್ದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಕಾರ್ ರೆಂಟಲ್ ಕಥೆಯನ್ನ ನೋಡೋಣ. ಓಕೆ, ಕಥೆ ಶುರುವಾಗೋದು ದಿನಕ್ಕೆ ಕೇವಲ $19 ಅನ್ನೋ ಒಂದು ಆಫರಿಂದ. ಆದರೆ ಈ ಸಣ್ಣ ಅಮೌಂಟು ಕೊನೆಗಾಗಿದ್ದು ದಿನಕ್ಕೆ $100, ಅಂದರೆ ಸುಮಾರು 5 ಪಟ್ಟು ಜಾಸ್ತಿ. ಜಸ್ಟ್ $19 $100ಗೆ ಇದು ಹೇಗೆ ಸಾಧ್ಯವಾಯಿತು? ಅದೇ ಈಗಿರೋ ದೊಡ್ಡ ಪ್ರಶ್ನೆ. ಹೇಗೆ? ಇದು ಕುತ್ರಾನೆ ಮನಿ ಮಾಡೆಲ್. ಇದರ ಸೀಕ್ರೆಟ್ ಇರೋದು ಒಂದೇ ಒಂದು ಆಫರ್ನಲ್ಲ, ಬದಲಾಗಿ ಒಂದಾದ ಮೇಲೆ ಒಂದರಂತೆ ಕೊಡುವ ಸ್ಮಾರ್ಟ್ ಆಫರ್ಗಳ ಸರಣಿಯಲ್ಲಿ. ಈ ಆಫರ್ಗಳು ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡುತ್ತೆ, ಅವರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುತ್ತೆ, ಮತ್ತೆ ಮೊದಲನೇ ದಿನದಿಂದಲೇ ಬಿಸ್ನೆಸ್ಗೆ ಲಾಭ ತಂದುಕೊಡುತ್ತೆ. ಸೊ ಆ ಕಾರ್ ರೆಂಟಲ್ ಕಂಪನಿ ಏನು ಮಾಡ್ತು? ಅವರು ಸುಮ್ಮನೆ ಕಾರ್ ಕೊಡಲಿಲ್ಲ. ಮೊದಲು ವೆಹಿಕಲ್ ಅಪ್ಗ್ರೇಡ್ ಆಫರ್ ಕೊಟ್ಟರು, ಆಮೇಲೆ ಟೆನ್ಷನ್ ಕಡಿಮೆ ಮಾಡೋಕ್ಕೆ ಪ್ರೀಮಿಯಂ ಇನ್ಶೂರೆನ್ಸ್ ಆಫರ್ ಕೊಟ್ಟರು, ಟೈಮ್ ಸೇವ್ ಮಾಡೋಕ್ಕೆ ಪ್ರೀಪೇಯ್ಡ್ ಗ್ಯಾಸ್ ಆಫರ್ ಕೊಟ್ಟರು. ಹೀಗೆ ಪ್ರತಿಯೊಂದು ಆಫರು ಕೂಡ ಕಸ್ಟಮರ್ನ ಒಂದೊಂದು ಸಣ್ಣ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಆ $19 $100ಗೆ ತಂದು ನಿಲ್ಲಿಸ್ತು. ಸರಿ, ಯಾವುದೇ ಒಂದು ಪವರ್ಫುಲ್ ಮನಿ ಮಾಡೆಲ್ ಕಟ್ಟೋಕೆ 4 ಮುಖ್ಯವಾದ ಆಫರ್ ಟೈಪ್ಸ್ ಬೇಕು. ಅದು ಯಾವುದಂತ ಈಗ ನೋಡೋಣ. ಹಾರ್ಮೋಜಿ ಪ್ರಕಾರ ಯಾವುದೇ ಮನಿ ಮಾಡೆಲಲ್ಲಿ 4 ಮುಖ್ಯ ಭಾಗಗಳಿರುತ್ತೆ. ಕಸ್ಟಮರ್ಸ್ನ ಸೆಳೆಯೋಕೆ ಅಟ್ರಾಕ್ಷನ್ ಆಫರ್ಸ್, ಅವರಿಗೆ ಹೆಚ್ಚಿನ ವ್ಯಾಲ್ಯೂ ಕೊಡೋಕೆ ಅಪ್ ಸೇಲ್ಸ್, ಬಿಸ್ನೆಸ್ ಲಾಸ್ ಆಗಬಾರ್ದು ಅಂತ ಡೌನ್ ಸೇಲ್ಸ್, ಮತ್ತು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೆ ಕಂಟಿನ್ಯೂಟಿ. ಇವತ್ತು ನಾವಿದರಲ್ಲಿ ಮೊದಲನೇ ಮತ್ತು ತುಂಬಾನೇ ಮುಖ್ಯವಾದ ಭಾಗ ಅಂದರೆ ಕಸ್ಟಮರ್ಸ್ನ ಲಾಭದಾಯಕವಾಗಿ ಅಟ್ರಾಕ್ಟ್ ಮಾಡೋದು ಹೇಗೆ ಅನ್ನೋದ್ರ ಮೇಲೆ ಫೋಕಸ್ ಮಾಡೋಣ. ಹಾಗಾದ್ರೆ ಕಸ್ಟಮರ್ಸ್ನ ನಷ್ಟ ಮಾಡ್ಕೊಳ್ದೆ ಅಟ್ರಾಕ್ಟ್ ಮಾಡೋದು ಹೇಗೆ? ಅದಕ್ಕೊಂದು ಸಖತ್ ಪವರ್ಫುಲ್ ತಂತ್ರ ಇದೆ. ಅದೇ ವಿನ್ ಯೋರ್ ಮನಿ ಬ್ಯಾಕ್ ಪ್ಲೇ. ಈ ಆಫರ್ನ ಐಡಿಯಾ ಹುಟ್ಟಿದ್ದೆ ಒಬ್ರು ಕಿರಿಕಿರಿ ಅಂತ ಅನ್ಸೋ ಕಸ್ಟಮರ್ ಜೊತೆ ಮಾತಾಡಿದಾಗ. ಅವ್ರು ಹೇಳಿದ್ರು, ನೋಡಿ, ನಾನೀಗ ನಿಮಗೆ $500 ಕೊಡ್ತೀನಿ, ನೀವು ನನಗೆ 8 ವಾರ ಟ್ರೈನಿಂಗ್ ಕೊಡಿ. ನಾನು ನನ್ನ ಗೋಲ್ ರೀಚ್ ಆದರೆ ನನ್ನ ದುಡ್ಡು ನನಗೆ ವಾಪಸ್ ಬೇಕು ಅಂತ. ನೋಡಿ, ಇದರ ರಚನೆ ಎಷ್ಟು ಸಿಂಪಲ್ ಮತ್ತು ಸ್ಮಾರ್ಟ್ ಆಗಿದೆ ಅಂತ. ಫಸ್ಟ್ ಕಸ್ಟಮರ್ ಒಂದು ಡೆಪಾಸಿಟ್ ಕೊಡ್ತಾರೆ. ಇದು ಅವರ ಕಮಿಟ್ಮೆಂಟ್ ತೋರಿಸುತ್ತೆ. ನೆಕ್ಸ್ಟ್ ಅವರು ಸಕ್ಸಸ್ ಆಗೋಗ್ಬೇಕಾದ ಕ್ಲಿಯರ್ ರೂಲ್ಸ್ ಫಾಲೋ ಮಾಡ್ತಾರೆ. ಫೈನಲಿ ಅವರು ಗೋಲ್ ರೀಚ್ ಆದಾಗ ಅವ್ರಿಗೆ ರಿಸಲ್ಟ್ಸ್ ಮಾತ್ರ ಸಿಗೋದಿಲ್ಲ, ಜೊತೆಗೆ ಅವರ ದುಡ್ಡು ಕೂಡ ವಾಪಸ್ ಸಿಗುತ್ತೆ. ಈ ಚಿತ್ರನೇ ಎಲ್ಲವನ್ನೂ ಹೇಳುತ್ತೆ ನೋಡಿ. ಇಲ್ಲಿ ಕಸ್ಟಮರ್ಸ್ ಸುಮ್ಮನೆ ದುಡ್ಡು ಕೊಟ್ಟು ಸರ್ವಿಸ್ ತಗೋತಾ ಇಲ್ಲ, ಅವರು ಒಂದು ಜರ್ನಿ ಶುರು ಮಾಡ್ತಿದ್ದಾರೆ. ರೂಲ್ಸ್ ಫಾಲೋ ಮಾಡೋದು, ರಿಸಲ್ಟ್ಸ್ ಪಡೆಯೋದು, ಮತ್ತೆ ಕೊನೆಗೆ ತಮ್ಮ ದುಡ್ಡನ್ನೇ ವಾಪಸ್ ಗೆಲ್ಲೋದು. ನಿಜವಾದ ವಿನ್ನರ್ಸ್ ಆಗ್ತಿದ್ದಾರೆ. ಸರಿ, ಈ ಆಫರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆದರೆ ಇದನ್ನ ಸರಿಯಾಗಿ ಕೆಲಸ ಮಾಡೋ ಹಾಗೆ ಮಾಡೋದು ಹೇಗೆ? ಇದಕ್ಕೆ 3 ಮುಖ್ಯವಾದ ಕೀ ಪಾಯಿಂಟ್ಸ್ ಇದೆ. ಈ ಆಫರ್ ಸಕ್ಸಸ್ ಆಗಬೇಕಾದ್ರೆ ನೀವು ಮಾಡೋ ರೂಲ್ಸ್ ತುಂಬಾನೇ ಮುಖ್ಯ. ಮೊದಲನೇದಾಗಿ ಅದನ್ನ ಈಸಿಯಾಗಿ ಟ್ರ್ಯಾಕ್ ಮಾಡೋ ಹಾಗೆ ಇರಬೇಕು. ಫಾರ್ ಎಕ್ಸಾಂಪಲ್, ವಾರಕ್ಕೆ 3 ಸಲ ಜಿಮ್ಗೆ ಬರೋದು. ಎರಡನೇದಾಗಿ ಆ ರೂಲ್ಸ್ ಕಸ್ಟಮರ್ಗೆ ನಿಜವಾದ ರಿಸಲ್ಟ್ಸ್ ಕೊಡಬೇಕು. ಮೂರನೇದಾಗಿ ಆ ರೂಲ್ಸ್ ನಿಮ್ಮ ಬಿಸ್ನೆಸ್ಗೆ ಪ್ರಮೋಷನ್ ಕೂಡ ಮಾಡಬೇಕು. ಉದಾಹರಣೆಗೆ, ತಮ್ಮ ಪ್ರೋಗ್ರೆಸ್ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕೋದು. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ.
ಈ ಫ್ರೀ ಅಂತ ಅನ್ಸೋ ಆಫರಿಂದ ನಿಜವಾದ ಲಾಭ ಎಲ್ಲಿಂದ ಬರುತ್ತೆ? ಆ ಸೀಕ್ರೆಟ್ ಏನು ಅಂತ ನೋಡೋಣ. ಇಲ್ಲೇ ಇದೆ ನೋಡಿ ನಿಜವಾದ ಸೀಕ್ರೆಟ್. ಇದು ನಮ್ಮ ಯೋಚನಾ ರೀತಿನೇ ಬದಲಾಯಿಸಬಹುದು. ಎಲ್ಲರೂ ಅಂದ್ಕೊಳ್ಳೋದು ಏನು, ಪ್ರೋಗ್ರಾಮ್ ಫೇಲ್ ಆದವರ ಡೆಪಾಸಿಟಿಂದ ದುಡ್ಡು ಬರುತ್ತೆ ಅಂತ. ಆದರೆ ಅದು ನಿಜ ಅಲ್ಲ. ಅಸಲಿ ಲಾಭ, ದೊಡ್ಡ ಲಾಭ ಬರೋದು ಯಾರು ಪ್ರೋಗ್ರಾಮ್ ಸಕ್ಸಸ್ ಮಾಡ್ತಾರೋ ಆ ಖುಷಿಯಲ್ಲಿರೋ ಕಸ್ಟಮರ್ಗೆ ನಮ್ಮ ಮುಂದಿನ ಸರ್ವಿಸ್ ಆಫರ್ ಮಾಡಿದಾಗ. ಸೊ ಲಾಭ ಸೋತವರಿಂದಲ್ಲ, ಗೆದ್ದವರಿಂದ ಬರುತ್ತೆ. ಅದಕ್ಕೇನೆ ನಮ್ಮ ಗುರಿ ಚೇಂಜ್ ಆಗಬೇಕು. ಸುಮ್ಮನೆ ಏನೋ ಒಂದನ್ನ ಸೇಲ್ ಮಾಡಿ ದುಡ್ಡು ಮಾಡೋದಲ್ಲ ನಮ್ಮ ಗೋಲ್. ಬದಲಾಗಿ ಸಕ್ಸಸ್ಫುಲ್ ಮತ್ತೆ ಲಾಯಲ್ ಕಸ್ಟಮರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಸೇಲ್ ಮಾಡಬೇಕು. ಯಾಕಂದರೆ ಇವರೇ ಲೈಫ್ ಟೈಮ್ ಕಸ್ಟಮರ್ಸ್ ಆಗೋದು. ಇದನ್ನು ನಮ್ಮ ಬಿಸ್ನೆಸ್ನಲ್ಲಿ ಅಳವಡಿಸ್ಕೊಳ್ಳೋಕೆ ಮೊದಲು ನಮ್ಮ ಮೈಂಡ್ಸೆಟ್ ಚೇಂಜ್ ಆಗಬೇಕು. ಇದೆಲ್ಲ ನನ್ನ ಬಿಸ್ನೆಸ್ಗೆ ವರ್ಕ್ ಆಗಲ್ಲ ಅಂತ ಹೇಳೋ ಬದಲು ಇದನ್ನು ನಾನು ನನ್ನ ಬಿಸ್ನೆಸ್ಗೆ ಹೇಗೆ ವರ್ಕ್ ಆಗೋ ಹಾಗೆ ಮಾಡಬಹುದು ಅಂತ ಯೋಚನೆ ಮಾಡಬೇಕು. ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ವೇಳೆ ನಿಮ್ಮ ಬಿಸ್ನೆಸ್ಸಲ್ಲಿ ರಿಸಲ್ಟ್ಸ್ ಗ್ಯಾರಂಟಿ ಕೊಡುವಾಗಾದರೆ ಬೇಡ ಅಂತ ಹೇಳೋಕ್ಕೆ ಜನರಿಗೆ ಮುಜುಗರ ಆಗಬೇಕು, ಆ ರೇಂಜ್ಗೆ ಒಂದು ಪವರ್ಫುಲ್ ಆಫರ್ನ ಹೇಗೆ ಡಿಸೈನ್ ಮಾಡ್ಬೋದು? ಈ ಪ್ರಶ್ನೆಯ ಜೊತೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಯೋಚನೆ ಮಾಡಿ.